ವೆಲ್ಕಮ್ ಟು ಮೈ ಚಾನಲ್. ಆಸೆ ಮತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಮಹಾಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಹುಲಿಯ ಬಂದ್ಬಿಟ್ಟು ನಿನ್ನೆ ರಾತ್ರಿ ನಾನು ಚಿತ್ತಾಗಿದ್ದಾಗ ಚಿತ್ರಾಂಗದೇತದ ಬಂದು ನನ್ನನ್ನ ಹೊಡೆದ್ರಲ್ವಾ, ಇವಾಗ ರೆಡಿ ಏನ್ರು ಮಕ್ಕಳ ಎಲ್ರು ಅಂತ ಹೇಳ್ಬಿಟ್ಟು ಹುಲಿಯ ಕೇಳ್ತಿದ್ದಾಗ, ಬಾಯ್ಸ್ ಅಂಡ್ ಈ ಮನೆಯ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ಸ್, ಇವತ್ತಿಂದ ನಮ್ಮ ಮನೆಯ ಆಳುಗಳು ಆಗೋದಕ್ಕೆ ಸಿದ್ಧವಾಗಿರಿ, ರೆಡಿಯಾಗಿರಿ ಅಂತ ಹೇಳ್ಬಿಟ್ಟು ಹುಲಿಯ ಅವರೆಲ್ಲರ ಮುಂದೆ ಹೇಳಿ ಹೋಗ್ತಾನೆ. ನಂತರ ರಂಗನಾಥ್ ಅವರು ಅಜಿತ್ ಮತ್ತೆ ಸೂರ್ಯನ ಹತ್ರ ಬಂದ್ಬಿಟ್ಟು, ಏನ್ರಯ್ಯ ಇದು, ನಾವ್ ಅನ್ಕೊಂಡಿದ್ದೇ ಒಂದು, ಇಲ್ಲಿ ಆಗ್ತಾ ಇರೋದೇ ಇನ್ನೂ ಒಂದು. ನೀವು ನಿನ್ನೆ ಹೊಡೆದಿರೋ ಹುಡುಗರು ಯಾರು ಕೂಡ ಬಂದಿಲ್ಲ, ಇವರೆಲ್ಲ ಹೊಸಬ್ರಲ್ಲಪ್ಪ, ನೀವೆಲ್ಲ ಅವರನ್ನ ಎದುರಿಸೋಕೆ ಆಗುತ್ತಾ? ನರ ರಾಕ್ಷಸರ ತರ ಇದಾರಲ್ರು ಒಬ್ಬೊಬ್ರು ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾ ಇದ್ದಾಗ, ಸೂರ್ಯ ಯುದ್ಧಕ್ಕೆ ಅಂತ ನಿಂತಾಗ ನಮ್ಮ ಎದುರುಗಡೆ ನಿಂತಿರುವ ತಲೆಗಳ ಬಗ್ಗೆ ಯೋಚನೆ ಮಾಡಬಾರ್ದು ಅಪ್ಪ. ಇಂದ್ರಜತು ಇದ್ದ, ಕುಂಭಕರ್ಣನು ಎದ್ದ, ರಾವಣನು ಬಂದ, ಆದ್ರೆ ಆಕಾಶನೇ ಸಿಡಿ ಸಮುದ್ರದಲ್ಲಿ ನುಗ್ಗಿ ಒಬ್ಬೊಬ್ಬರು ರಾಕ್ಷಸರ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದ್ದು ನಮ್ಮ ನಾಡಿನ ಶಕ್ತಿ ಭಜರಂಗಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಅವನ ಆಶೀರ್ವಾದ ಇರ್ಬೇಕಾದ್ರೆ ಅನ್ಯಾಯ ಯಾವತ್ತೂ ಗೆಲ್ಲೋದಿಲ್ಲ ಅಪ್ಪ ಅಂತ ಸೂರ್ಯ ತುಂಬಾನೇ ಧೈರ್ಯದಿಂದ ಹೇಳ್ತಾ ಇದ್ದಾಗ, ಶಾಂತಿ ಬಂದ್ಬಿಟ್ಟು ರಂಗನಾಥ್ ಅವ್ರ ಹತ್ರ, ರೀ ನಾನು 3 ಮಕ್ಕಳನ್ನ ನೆಟ್ಟಗೆ ಹೆತ್ತಿದ್ದೀನಿ, ಆದ್ರೆ ಇಬ್ರಲ್ಲಿ ಯಾರದ್ದು ಕೈಕಾಲು ಬಿದ್ದೋಗುತ್ತೋ ನಾಕಾಣೆ ಅಂತ ಹೇಳಿ ವ್ಯಂಗ್ಯ ಆಡ್ತಾ ಇದ್ದಾಗ, ಯಾಕೆ ಈ ತರ ಎಲ್ಲ ಅಪಶಕ್ನ ಮಾತಾಡ್ತೀಯಾ, ಮಕ್ಕಳು ಗೆದ್ದು ಬರ್ಲಿ ಅಂತ ಒಳ್ಳೆ ಮನಸ್ಸಿನಿಂದ ಆಶೀರ್ವಾದ ಮಾಡೋಣ ಅಂತ ಶಾಂತಿಗೆ ರಂಗನಾಥ್ ಅವರು ಹೇಳ್ತಾರೆ. ಮೊದಲನೇದಾಗಿ ಆಗ ಅಜಿತ್ ಮತ್ತೆ ನಚಿಕೇತ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ತಗೊಳ್ತಾರೆ. ನಂತರ ರಂಗನಾಥ್ ಮತ್ತು ಶಾಂತಿ ಒಳ್ಳೇದಾಗ್ಲಿ ಅಪ್ಪ, ನನ್ ಕಂದ ಗೆದ್ದು ಬನ್ನಿ ಅಂತ ಆಶೀರ್ವಾದ ಮಾಡ್ತಾರೆ. ಇನ್ನು ಸೂರ್ಯನ್ಗೆ ಲಕ್ಕಿ ಜೊತೆಗೆ ಕಳೆದಂತ ಒಂದಷ್ಟು ಸಮಯಗಳು ನೆನಪಾಗ್ತಾ ಇರತ್ತೆ. ಹಾಗೇನೆ ಊರಿನ ಜನ ಅವನ ಹತ್ರ ಬಂದು ಬೇಡ್ಕೊಂಡಿದ್ದು ಎಲ್ಲದನ್ನೂ ಕೂಡ ನೆನಪು ಮಾಡ್ಕೊಳ್ತಾ ಯೋಚನೆ ಮಾಡ್ತಾ ಸೂರ್ಯ ಬಂದು ರಂಗನಾಥ್ ಮತ್ತು ಶಾಂತಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದಕ್ಕೆ ಹೋದಾಗ ಶಾಂತಿ ಹಿಂದೆ ಸರ್ಕೊಳ್ತಾರೆ. ಆಗ ರಂಗನಾಥ್ ಅವರು, ಯಾಕೆ ಈ ಸಮಯದಲ್ಲೂ ಕೂಡ ನೀನು ಆಶೀರ್ವಾದ ಮಾಡೋದಿಲ್ವೇನೆ ಅಂತ ಹೇಳ್ತಿದ್ದಾಗ, ಸಕ್ರೆ ಒಂದೇ ಒಂದ್ಸಾರಿ ಹರಸು, ಆ ಹುಲಿಗಳನ್ನ ಬೇಟೆಯಾಡಿ ನಿನ್ನ ಪಾದದ ಹತ್ರ ತಂದು ಬಿಸಾಕ್ತೀನಿ. ಮಾತೆಯ ಆಶೀರ್ವಾದ, ಮಾರುತಿಯ ಶಕ್ತಿ ಎರಡು ಜೊತೆ ಅಂದ್ರೆ ಚಂಡಮಾರುತವನ್ನೇ ಎಬ್ಬಿಸ್ಬಿಡ್ತೀನಿ, ಬಾ ಸಕ್ರೆ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ಕೊಳ್ತಾ ಇದ್ದಾಗ ಶಾಂತಿ ಮುಂದೆ ಬಂದು, ನನ್ನ ಮನೆಯಲ್ಲಿರುವ ಬಂಡ ಇವತ್ತು ಊರ್ ಕಾಯೋ ಬಂಟ ಆಗ್ಬೇಕು, ಅಂಜಿರುವ ಎದೆಗಳಿಗೆ ಧೈರ್ಯವನ್ನ ಹೇಳು, ಅಂಜನೆ ಪುತ್ರ ಆಗ್ಬೇಕು, ಊರಿಗೆ ಹಿಡಿದಿರುವಂತ ಭೂತವನ್ನ ದೂರ ಮಾಡು ರಾಮದೂತ ಆಗ್ಬೇಕು, ಸಾವಿಗೆ ಸವಾಲನ್ನ ಹಾಕುವ ಚಿರಂಜೀವಿ ಆಗ್ಬೇಕು, ಯಾವತ್ತು ಯಾವ ದಿನನೂ ನನ್ನ ಕೈಯಿಂದ ನೀನು ಪ್ರಸಾದ ಅಂತ ಹೇಳಿ ನಿಜವಾಗ್ಲೂ ನೀನು ಅನ್ಕೊಂಡು ತಿಂದಿದ್ರೆ ಈ ಕಾಯ ವಜ್ರಕಾಯ ಅನ್ನೋದನ್ನ ನೀನು ನಿರೂಪಿಸು ಅಂತ ಶಾಂತಿ ಹೇಳಿ ಆಶೀರ್ವಾದ ಮಾಡ್ತಾ ಇದ್ದಾಗ ಸೂರ್ಯ ಫುಲ್ ಫ್ರಸ್ಟ್ರೇಟ್ ಆಗ್ಬಿಟ್ಟು ಶಾಂತಿ ಮತ್ತು ರಂಗನಾಥ್ ಅವರ ಕಾಲುಗಳನ್ನ ಹಿಡ್ಕೊಂಡು ನಮಸ್ಕಾರ ಮಾಡ್ಕೊಳ್ತಾರೆ. ನಂತರ ಎಲ್ರು ಕೂಡ ಟೀಮ್ ಮಾಡಿ ಜೈ ಭಜರಂಗಿ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತೆ ಸೂರ್ಯ ಟೀಮ್ ಎಲ್ರು ಕೂಡ ಕೂಗಿ ಜೋಶ್ ಅಲ್ಲೇ ಇರ್ತಾರೆ. ಅಷ್ಟರಲ್ಲೇನೆ ಹುಲಿಯನ್ ಟೀಮ್ ಕೂಡ ಬಂದು ಅಖಾಡಕ್ಕೆ ಬರುತ್ತೇನಂತ ರೈಡಿಂಗ್ ಟಾಸ್ ಆದಾಗ ಹುಲಿಯನ ಟೀಮ್ ರೈಡಿಂಗ್ ಟಾಸ್ ಅನ್ನ ವಿನ್ ಆಗುತ್ತೆ. ಇನ್ನು ರೈಡ್ ಮಾಡೋರನ್ನ ಹಿಡಿದು ಔಟ್ ಮಾಡ್ಬಿಡ್ತಾರೆ ಸೂರ್ಯನ ಟೀಮ್ ಮತ್ತೆ ಅಜಿತ್ ಟೀಮ್. ಆಗ ಎರಡು ಕುಟುಂಬದವರನ್ನು ಹಾಗೆ ಊರಿನವರೆಲ್ಲರೂ ಕೂಡ ಖುಷಿ ಪಟ್ಕೊಳ್ತಾ ಇದ್ದಾಗ ಹುಲಿಯನ್ಗೆ ತುಂಬಾನೇ ಕೋಪ ಬರ್ತಾ ಇರತ್ತೆ. ಇನ್ನು ಇವರು ರೈಡಿಂಗ್ ಗೆ ಬಂದಾಗ ಸೂರ್ಯ ರೈಡಿಂಗ್ ಗೆ ಬರ್ತಾನೆ. ಸೂರ್ಯ ರೈಡಿಂಗ್ ಗೆ ಹೋದವನು ಅವನು ಕೂಡ ಒಂದು ಪಾಯಿಂಟ್ ಅನ್ನ ತಗೊಂಡ್ಬರ್ತಾರೆ. ನಂತರ ಆಪೋಸಿಟ್ ರೈಡ್ ಅಲ್ಲಿ ರವಿ ಔಟ್ ಆಗ್ಬಿಡ್ತಾನೆ. ಹುಲಿ ಗ್ಯಾಂಗ್ ಕೂಡ ಒಂದು ಪಾಯಿಂಟ್ ಬರುತ್ತೆ. ಸೂರ್ಯನ ಗ್ಯಾಂಗ್ ಗೆ ಒಂದು ಪಾಯಿಂಟ್ ಲೀಡ್ ಅಲ್ಲಿ ಇರುತ್ತೆ. ನಂತರ ಸೂರ್ಯನೇ ರೈಡಿಂಗ್ ಅಂತ ಹೋಗ್ತಾ ಇರ್ತಾನೆ. ಅಷ್ಟರಲ್ಲೇನೆ ನಿಮ್ದು ಆಗಿದಿಲ್ಲಪ್ಪ, ನೆಕ್ಸ್ಟ್ ಬೇರೆಯವ್ರನ್ನ ಕಳಿಸಿ ಅಂತ ಅಂಪೈರ್ ಹೇಳಿದಾಗ ಅಜಿತ್ ರೈಡ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ನಂತರ ಅಷ್ಟರಲ್ಲಿ ಚೀತಾ ಅವನನ್ನ ತಡೆದು, ಆದ್ರೆ ಓವರ್ ಬಿಲ್ಡಪ್ ತಗೊಂಡು ಬಂದಂತ ಚೀತಾ ಒಬ್ಬನ್ನ ಎತ್ಕೊಂಡು ತಕ್ಷಣ ಕಾಪಾಡಿ ಅಂತ ಕೂಗಾಡೋದಕ್ಕೆ ಶುರು ಮಾಡಿ ಔಟ್ ಆಗ್ಬಿಡ್ತಾನೆ. ನೆಕ್ಸ್ಟ್ 2 ಪಾಯಿಂಟ್ ಈಚ್ ಆದಾಗ ಹುಲಿಯ ಗ್ಯಾಂಗ್ ಕಡೆಯಿಂದ ಒಬ್ಬ ರೈಡರ್ ಬಂದ್ರೆ ಅವನನ್ನ ಅಜಿತ್ ಹಿಡಿದು ಒಳಗ್ ಹಾಕೊಂಡ್ಬಿಡ್ತಾರೆ. ನಂತರ ಅಜಿತ್ ರೈಡರ್ ಆಗಿ ಬರ್ತಾರೆ. ಅಜಿತ್ ರೈಡೋದನು ಒಬ್ಬನ್ನ ಹಿಡಿದು ಅಂಕಣದಿಂದ ಆಚೆ ದಬ್ಬಿದ್ರೆ ಇನ್ನೊಬ್ಬರನ್ನ ಕೂಡ ಹಿಡಿಯೋಕೆ ಬರ್ತಾರೆ. ಅವನನ್ನು ಕೂಡ ಹಾಕೊಂಡು 2 ಪಾಯಿಂಟ್ ಅನ್ನ ತಗೊಂಡ್ಬರ್ತಾರೆ ಅಜಿತ್. ಇನ್ನು ಶ್ರವಣ್ ಕೂಡ ರೈಡಿಗೆ ಹೋಗ್ತಾರೆ. ಶ್ರವಣ್ ರೈಡಿಗೆ ಹೋದಾಗ ಅವರು ಕೂಡ ಇನ್ನೂ 2 ಪಾಯಿಂಟ್ ಅನ್ನ ತಗೊಂಡ್ಬರ್ತಾರೆ. ನಂತರ ಹುಲಿಯನ ಗ್ಯಾಂಗ್ ರೈಡಿಂದ ಆಚೆ ಬರ್ದೆ ಅದು ಕೊನೆಯ ಪಾಯಿಂಟ್ ಕೂಡ ಅವರು ಔಟ್ ಆಗ್ಬಿಡ್ತಾರೆ. ಆಲ್ ಔಟ್ ಆಗೋಗ್ತಾರೆ ಹುಲಿಯನ ಗ್ಯಾಂಗ್ ನವರು. ನಂತರ ಹುಲಿಯನ ಗ್ಯಾಂಗ್ 3 ಪಾಯಿಂಟ್ ಪಡೆದ್ರೆ ಲಕ್ಕಿ ಬಾಯ್ಸ್ 8 ಪಾಯಿಂಟ್ ಗಳನ್ನ ಪಡ್ಕೊಂಡು 5 ಪಾಯಿಂಟ್ ಗಳ ಲೀಡ್ ಅಲ್ಲಿ ಇರ್ತಾರೆ. ಆದ್ರೆ ಹುಲಿಯ ಮಾತ್ರ ಇಷ್ಟೆಲ್ಲ ಆದ್ರೂ ಕೂಡ ಏನು ಆಗಿ ಇಲ್ಲ ಅನ್ನೋ ತರ ತುಂಬಾನೇ ಕೂಲ್ ಆಗಿರ್ತಾನೆ. ಆಗ ರಂಗನಾಥ್ ಅವರು, ಆಯ್ತಲ್ರಪ್ಪ ಮೊದಲನೇ ರೌಂಡ್ ಗೆದ್ಬಿಟ್ರಲ್ಲ, ಇನ್ನು ಉಳಿದಿರೋ 2 ರೌಂಡ್ ಗಳಲ್ಲಿ ಇನ್ನ 1 ರೌಂಡ್ ಗೆದ್ರೇನೆ ಸಾಕು, ಇಡೀ ಊರೇ ಗೆದ್ದ ಹಾಗೆ ಅಂತ ಖುಷಿ ಪಟ್ಕೊಂಡು ಹೇಳ್ತಾ ಇದ್ದಾಗ ಎಲ್ರು ಕೂಡ ಅಷ್ಟರಲ್ಲೇನೆ ಊರಿನ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು, ರಂಗಣ್ಣ ಇನ್ನು ಆಟನೇ ಮುಗ್ದೋಗಿಲ್ಲ, ಆಲ್ರೆಡಿ ಗೆದ್ದಿರೋ ತರ ಖುಷಿ ಪಡ್ತಾ ಇದ್ರಲ್ಲ,
ಅಂತ ಹೇಳ್ತಾ ಇದ್ದಾಗ ಆಗ ಮತ್ತಿದ್ದವ್ರು ಎಲ್ರು ಕೂಡ ಹೌದು ಸ್ವಾಮಿ, ನಿಜವಾದ ಆಟ ಶುರುವಾಗೋದೇ ಇಲ್ಲಿಂದ ಅಂತ ಮತ್ತೊಬ್ಬ ವ್ಯಕ್ತಿ ಹೇಳ್ತಿದ್ದಾಗ ಇನ್ನು ಭೂಮಿ ಮತ್ತೆ ಮೀನಾ ಇಬ್ರು ಕೂಡ ಸೇರ್ಕೊಂಡು ಅವರ ಟೀಮ್ಗೆ ನೀರನ್ನ ಕೊಡ್ತಾ ಇರ್ತಾರೆ. ನಂತರ ಮೀನಾ ಟೆನ್ಷನ್ ಮಾಡ್ಕೋಬೇಡಿ, ಆ ವಾಟರ್ ಬಾಟಲ್ ಕೊಡಿ, ಇವಾಗ ಹೇಗೆ ಆಡಿದ್ರೋ ಅದೇ ತರ ಆಡಿ ಅಂತ ಸೂರ್ಯಂಗೆ ಹೇಳ್ತಾ ಇದ್ದಾಗ ಭೂಮಿ ಕೂಡ ಸಾಹೇಬ್ರೆ ಯಾರ್ ಮಾತನ್ನ ಕೂಡ ಕಿವಿಗೆ ಹಾಕೊಳಕ್ ಹೋಗ್ಬೇಡಿ, ನೀವೇನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ, ನಿಮ್ಮನ್ನ ದಾಟಿ ಯಾರು ಕೂಡ ಗೆಲ್ಲೋದಕ್ಕಾಗೋದಿಲ್ಲ, ನೀವು ಧೈರ್ಯವಾಗಿರಿ, ಗೆಲುವು ನಮ್ದೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಧೈರ್ಯವನ್ನ ತುಂಬ್ತಾ ಇರ್ತಾರೆ. ನಂತರ ನೆಕ್ಸ್ಟ್ ರೌಂಡ್ ಕೂಡ ಶುರು ಆಗತ್ತೆ. ಆಗ ನಚ್ಚಿ ರೈಡ್ಗೆ ಅಂತ ಬಂದೋನು ಆಗ ನಚ್ಚಿಗೆ ಅವರೆಲ್ಲ ಹೊಡೆದಿದ್ದು ನೆನಪಾಗಿ ಆ ರೌಡಿಗಳಲ್ಲಿ ಒಬ್ಬನ ಕಪಾಳಕ್ಕೇನೆ ನಚ್ಚಿ ಬಾರಿಸ್ಬಿಡ್ತಾನೆ. ನಂತರ ಒಂದು ಪಾಯಿಂಟ್ ಅನ್ನ ತಗೊಂಡು ವಾಪಸ್ ಬಂದಾಗ ಹುಲಿ ಎದ್ದು ನಿಂತು ಆಮೇಲೆ ನಗ್ತಾ ಆರಾಮಾಗಿ ಮತ್ತೆ ಕೂತ್ಕೊಳ್ತಾನೆ. ನಂತರ ಹುಲಿ ತಾನೇ ಅಖಾಡಕ್ಕೆ ಬರ್ತಾನೆ. ಹಾಗೇನೆ ಶರ್ಟ್ ಎಲ್ಲದನ್ನು ಬಿಚ್ಚಿ ಲುಂಗಿಯನ್ನ ಮೇಲೆ ಕಟ್ಟಿ ಬಚ್ಚಗಳ ತರ ಆಟ ಆಡೋದಲ್ಲ, ಕಬಡ್ಡಿ ಬಚ್ಚನ್ ತರ ಆಡ್ಬೇಕು ಅಂತ ಪಂಚ್ ಡೈಲಾಗ್ ಅನ್ನ ಹೊಡ್ಬಿಟ್ಟು ರೈಡಿಂಗಿಗೆ ಬರ್ತಾನೆ. ಬಂದವನೇ ನಚ್ಚಿಗೆ ಮುಖಕ್ಕೆ ಒಂದು ಕೊಡ್ತಾನೆ. ಹುಲಿ ಹಾಗೆ ನಚ್ಚಿಗೆ ಹೊಡೆದಿದ್ದಾಗನೆ ಅವನು ರೈಡಿಂಗ್ ಇಂದ ವಾಪಸ್ ಹೋಗ್ತಾನೆ. ಮುಂದಿನ ಪಾಯಿಂಟ್ಗೋಸ್ಕರ ರಾಮನಾರಾಯಣ ಅವರು ಬಂದು ಅಖಾಡಕ್ಕೆ ಇಳಿದಾಗ ರಾಮನಾರಾಯಣ ಅವರು ಆಗ ಒಂದೇ ಕೋಟಿಗೆ ಆಚೆಗೆ ಕಳಿಸ್ಬಿಡ್ತಾನೆ. ಇನ್ನು ಶ್ರವಣ್ ಅವ್ರನ್ನು ಕೂಡ ಹಿಡಿದು ಹೊಡೆಯೋದಕ್ಕೆ ಅಂತ ಹೋದಾಗ ಶ್ರವಣ್ ಕೂಡ ಒದೆ ತಿಂತಾರೆ. ಆಗ ಮನೆಯವ್ರು ಎಲ್ರು ಕೂಡ ದೊಡ್ಡ ಸಾಹೇಬ್ರೆ ಮಾವ ಅಂತ ಹೇಳಿ ಗಾಬರಿ ಆಗ್ತಾ ಇರ್ತಾರೆ ಭೂಮಿ. ನಂತರ ರವಿ ಮತ್ತೆ ಚೀತಾ ಇಬ್ರು ಸೇರ್ಕೊಂಡು ಹುಲಿಯನ್ನ ಹಿಡೋದಕ್ಕೆ ಅಂತ ಹೋದ್ರೆ ಅವ್ರು ಎಲ್ಲರಿಗೂ ಕೂಡ ಒದ್ದು ಕೋರ್ಟ್ ಇಂದಾನೆ ಹೊರಗ್ ಕಳಿಸ್ತಾ ಇರ್ತಾನೆ ಹುಲಿಯ. ನಂತರ ಅಜಿತ್ ಮತ್ತೆ ಸೂರ್ಯ ಮಾತ್ರ ಹಾಗೆ ಅವರಿಬ್ರು ಕೂಡ ಹೋದಾಗ ಅವರಿಗೂ ಕೂಡ ಸರಿಯಾಗಿ ಹೊಡಿತಾನೆ. ಇನ್ನೆಲ್ಲ ನೋಡ್ಕೊಂಡು ಮನೆಯವರೆಲ್ಲ ತುಂಬಾನೇ ಶಾಕ್ ಆಗಿರ್ತಾರೆ. ಹುಲಿಯ ಮಾತ್ರ ಒಂದೇ ರೈಡ್ ಅಲ್ಲಿ ಎಲ್ಲರನ್ನು ಕೂಡ ಆಲ್ ಔಟ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾನೆ. ಇನ್ನು ಈ ಕಡೆ ಇದೆಲ್ಲ ಆದ ನಂತರ ಅಜಿತ್ ಮನೆಯವರ ಹತ್ರ ಬಂದ್ಬಿಟ್ಟು ನಚ್ಚಿ ಹೊಡೆಯೋ ಆಟಕ್ಕೆ ಇಳಿಬಾರ್ದಿತ್ತು ಅಂತ ಹೇಳ್ತಿದ್ದಾಗ ಪೊಲೀಸಪ್ಪ ನಚ್ಚಿ ತಪ್ಪು ಮಾಡ್ಬಿಟ್ಟ, ಆದ್ರೆ ನಾವು ಇನ್ನ ಈ ತಪ್ಪನ್ನ ರಿಪೀಟ್ ಮಾಡಬಾರ್ದು, ನುಗ್ಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಿದ್ದಾಗ ಸೂರ್ಯ ನನ್ ಕೈಲಿ ಆಗ್ತಾ ಇಲ್ಲ ಕಣೋ ಅಂತ ಹೇಳಿ ರಾಮನಾರಾಯಣ ಅವರು ಹಾಗೂ ನಚ್ಚಿ ಎಲ್ರು ಕೂಡ ಹೇಳಿದಾಗ ಬ್ರೋ ಐ ಆಮ್ ಸಾರಿ ಅಂತ ನಚ್ಚಿ ಹೇಳ್ತಾ ಇದ್ದಾಗ ಅಯ್ಯೋ ನೀವೆಲ್ಲ ಹಿಂಗ್ ಹೇಳ್ಬಿಟ್ರೆ ನಮ್ ಟೀಮ್ ಕಥೆ ಏನು, ನಮ್ ಜೊತೆಗೆ 7 ಜನ ಇರ್ಲೇಬೇಕು ಅಂತ ಸೂರ್ಯ ಹೇಳ್ತಿದ್ದಾಗ ನಾನ್ ಬರ್ಲೇನಪ್ಪ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಮುಂದೆ ಬಂದ್ ಕೇಳ್ತಾರೆ. ಆಗ ಸೂರ್ಯ ಅಯ್ಯಯ್ಯೋ ಅಪ್ಪ ಬೇಡ ಸುಮ್ನೆ ಇರೋ, ಆ ಹುಲಿದು ಕೈ ಅಲ್ಲ ಅದು ಪಂಜ ಅಂತ ಸೂರ್ಯ ಹೇಳ್ತಿದ್ದಾಗ ರಂಗನಾಥ್ ಅವರು ಊರಿನವ್ರ ಹತ್ರ ಹೋಗ್ಬಿಟ್ಟು ನೋಡ್ರಪ್ಪ ನಮ್ಮ ಟೀಮ್ ಅಲ್ಲಿ ಇವಾಗ ಸದಸ್ಯರ ಕೊರತೆ ಆಗಿದೆ, ನಿಮ್ಮಲ್ಲೇ ಯಾರಾದ್ರೂ ಇಬ್ರು ಬಂದು ನಮ್ ಟೀಮ್ ಜೊತೆ ಕೈ ಜೋಡಿಸಿ ಅಂತ ಬೇಡ್ಕೊಳ್ತಾ ಇದ್ದಾಗ ಊರಿನವ್ರು ಯಾರು ಕೂಡ ಏನು ಮಾತಾಡ್ದೇನೆ ಸುಮ್ನೆ ತಲೆ ತಗ್ಸಿ ನಿಂತ್ಕೊಂಡ್ಬಿಡ್ತಾರೆ. ಈ ತರ ನಿಂತ್ಕೊಂಡ್ರೆ ಹೇಗಪ್ಪ ಅಂತ ರಂಗನಾಥ್ ಅವರು ಯಾರಾದ್ರೂ ಇಬ್ರು ಬಂದ್ರಯ್ಯ ಅಂತ ಕೈ ಮುಗಿದು ಕೇಳ್ಕೊಂಡ್ರು ಕೂಡ ಯಾರು ಕೂಡ ನಿತ್ತ ಜಾಗದಿಂದ ಕದಲೋದೇ ಇಲ್ಲ. ಆಗ ಹುಲಿ ಇದನ್ನೆಲ್ಲ ನೋಡ್ಬಿಟ್ಟು ನಗ್ತಾ ಮೈಯನ್ನ ಮುರಿತಾ ಇರ್ತಾನೆ. ಆಗ ಶಾಂತಿನೇ ಹೋಗ್ಬಿಟ್ಟು ಊರವ್ರ ಹತ್ರ ನಿಮ್ಗೋಸ್ಕರನೇ ಆಡ್ತಾ ಇರೋ ಹೋರಾಟ ಕಂಡ್ರಪ್ಪ ಇದು, ಯಾರಾದ್ರೂ ಧೈರ್ಯ ಮಾಡಿ ಮುಂದೆ ಬನ್ನಿ ಅಂತ ಶಾಂತಿ ಕೂಡ ಹೋಗಿ ಕರಿತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ. ಧನ್ಯವಾದಗಳು.